ಏನ್ ಸೀನಾ ಇವತ್ತಿಷ್ಟು ರೊಮ್ಯಾಂಟಿಕ್ ಆಗಿದ್ಯಾ? ಜೊತೆಗೆ ಮೀಟ್ ಆಗ್ಬೇಕು ಅಂತ ಓಡೋಡ್ ಬಂದಿದ್ಯಾ? ಎಲ್ಲ ಚಳಿದು ಮಹಿಮೆ ಕಣೆ ಮೀನಾ. ಏನು ಗೊತ್ತಾ, ಚಳಿಲಿ ತಡಿಯೋಕ್ಕಾಗಲಿಲ್ಲ, ಅದಕ್ಕೆ ನಿನ್ನ ನೋಡೋಕ್ಕೆ ಓಡೋಡಿ ಬಂದೆ. ಚಳಿ ಆದ್ರೆ ಕುಪ್ರ ಹಾಕೊಂಡು ಮಲ್ಕೊಬೇಕು, ಇಲ್ಲಾಂದ್ರೆ ಚಳಿ ಕಾಯಿಸ್ಕೋಬೇಕು. ಅದಕ್ಕೆ ತಾನೇ ಬಂದಿದ್ದು. ಚಳಿ ಕಾಯ್ಸಕ್ಕೆ ಬೆಂಕಿ ಬೇಕಲ್ವಾ? ನನ್ನ ಹತ್ರ ಏನ್ ಕೆಲ್ಸ? ಬೆಂಕಿ ಹಚ್ಚೋದ್ರಲ್ಲಿ ನೀನು ಎತ್ತಿದ ಕೈಯಲ್ವಾ ಮೀನಾ, ಅದಕ್ಕೆ. ನೋಡು, ಬೆಂಕಿ ಹಚ್ಚೋದಕ್ಕೆ ಕೈ ಎತ್ತಿನ ಇಲ್ವಾ, ಆದ್ರೆ ನೀನ್ ಕಪ್ಪಳಕ್ಕೆ ಬಾರ್ಸೋದಕ್ಕೆ ಮಾತ್ರ ಕೈ ಎತ್ತೀನಿ. ಎತ್ತತಿ ಬಿಟ್ರೆ ಏನೇನೋ ಎತ್ತತಿಯಮ್ಮ. ಲೋ, ನಾನು ಯಾವಾಗ ಬೆಂಕಿ ಹಚ್ಚಿದ್ದೀನಿ? ಹಾಂ ಕಣಮ್ಮ, ಸ್ಟಾರ್ಟಿಂಗ್ ಮನೆ ಒಳಗೆ ಎಂಟ್ರಿ ಆದಾಗ ದೀಪ ಹಚ್ತೀಯ, ಹೋಗ್ತಾ ಎಲ್ರ ಮಧ್ಯದಲ್ಲಿ ಬತ್ತಿ ಇಡ್ತೀಯ, ಆಮೇಲೆ ಫೈನಲ್ ಆಗಿ ಬೆಂಕಿನೇ ಹಚ್ಚಿಬಿಡ್ತೀಯಲ್ಲ. ಲೋ, ಸ್ವಲ್ಪ ನೋಡ್ಕೊಂಡು ಮಾತಾಡು. ನಮ್ಮ ಫ್ಯಾಮಿಲಿ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಕಣ. ಅಯ್ಯೋ, ನೀನು ಫ್ಯಾಮಿಲಿ ಬಗ್ಗೆ ನನಗೇನು, ಇಡೀ ಊರವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಅದ್ರಲ್ಲಿ ಏನು ಹೊಸ್ತಿದೆ ಮೀನಾ? ಈ ಕಿತ್ತೋಗಿರೋ ಫ್ಯಾಮಿಲಿಗೆ ಅಲ್ವಾ ನೀವು ಫ್ಯಾಮಿಲಿ ಟ್ಯಾಪಿ ಹಾಕಕ್ ಬಂದಿದ್ದು? ನಾವು ಬಂದಿಲ್ಲ, ನೀವೇ ಹಾಕಿಸ್ಕೊಳಕ್ ಬಂದಿದ್ದು. ಅಂದ್ರೆ ನಿಮ್ಮ ಕಿತ್ತು ಎಕ್ಕುಟ್ಟು ಹೋಗಿರೋ ಫ್ಯಾಮಿಲಿ ಅವ್ರು ತಾನೇ ಗಂಡು ಕೇಳಕ್ ನಮ್ಮ ಮನೆಗೆ ಬಂದಿದ್ದು. ನಾವೇನೋ ಗಂಟು ಕೇಳಕ್ ಬಂದ್ವಿ, ನಿಮ್ಮ ಮನೆಯವ್ರ ಯಾಕೆ ಹ್ಞೂ ಅನ್ಬೇಕಾಯ್ತು? ಒಳ್ಳೆ ಪಕ್ಕ ಪಕ್ಷಿ ತರ ಕಾಯ್ತಾ ಇದ್ರೆ ಎಂಟು ಸಿಕ್ಕಿರೋ ಸಾಕು ಅಂತ. ಅಯ್ಯೋ, ನಮಗೆ ನಿಮ್ ಬಿಟ್ರೆ ಗತಿ ಯಾರು ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಒಪ್ಕೊಂಡ್ರಿ. ಹಲೋ, ನಮ್ಮ ಅಪ್ಪ ಚಿಟ್ಕೆ ಹೊಡ್ಸಿರೋ ಸಾಕು, ಹುಡುಗರು 100 ಜನ ನಿಲ್ತಾರೆ. ಯಾಕೆ ನಿಮ್ಮ ಅಪ್ಪಂಗೆ ಹೊಡಿಯಾಕ? ಲೋ, ನಮ್ಮ ಅಪ್ಪಂಗೆ ಹೊಡಿಯೋದಿರ್ಲಿ, ತಲೆ ಎತ್ತಿ ಮುಂದೆನೂ ಮಾತಾಡಲ್ಲ, ಗಡಗಡ ಅಂತ ನಡಕ್ತಾರೆ. ಗೊತ್ತು ಬಿಡು, ನಿಮ್ಮ ಅಪ್ಪನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ನನಗೆ. ಏನ್ ಗೊತ್ತು ನಿನ್ಗೆ? ನಿಮ್ಮ ಅಪ್ಪ ಅಮ್ಮವ್ರಗೊಂಡಂತ ಚೆನ್ನಾಗಿ ಗೊತ್ತು. ನನಗೆ ಮಾತ್ರ ಅಲ್ಲ, ಇಡೀ ಊರವ್ರಿಗೆಲ್ಲ ಚೆನ್ನಾಗಿ ಗೊತ್ತು ನಿಮ್ಮ ಅಪ್ಪ ಅಮ್ಮವ್ರ ಗಂಡ ಅಂತ. ಲೋ, ಅಂತ ಕೆಲಸ ನಮ್ಮಪ್ಪ ಏನೋ ಮಾಡಿದ್ರು. ನಮ್ಮ ಮನೆಗೆ ಬಂದಾಗ ನೋಡಿಲ್ವಾ, ಬಿಲ್ಲ ಮಾತು ನಿಮ್ಮ ಅಮ್ಮನೇ ಹೇಳ್ತಿದ್ರು. ನಿಮ್ಮಪ್ಪ ಕೋಲೆ ಬಸವ ಥರ ಟಂಗ್ 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 ಅಂತ ತಲೆ ಅಲ್ಲಾಡಿಸ್ತಾ ಕೂತಿದ್ರು. ನಮ್ಮ ಅಮ್ಮನ ಮಾತು ಎಲ್ಲ ಸರಿಯಾಗಿತ್ತು, ಅದಕ್ಕೆ ನಮ್ಮಪ್ಪ ಎಲ್ಲದಕ್ಕೂ ಅಂತ ತಲೆ ಅಲ್ಲಾಡಿಸ್ತಾ ಇದ್ರು. ಅದಕ್ಕೆ ಹೇಳಿದ್ದು ನಿಮ್ಮ ಅಪ್ಪನ ಅಮ್ಮವ್ರ ಗಂಡ ಅಂತ. ನಿಮ್ಮಪ್ಪನ ಬಗ್ಗೆ ನನಗೆ ಗೊತ್ತಿಲ್ವಾ? ಅಲ್ಲ, ನಮ್ಮಪ್ಪನ ಬಗ್ಗೆ ಏನು ಗೊತ್ತಿದೆ ಅಂತ ಕಿಸಿತಿದೀಯಾ? ಅವತ್ತು ನಿಮ್ಮ ಮನೆಗೆ ಬಂದಾಗೆ ಗೊತ್ತಾಯ್ತು ನಿಮ್ಮಪ್ಪ ಎಂತ ಪುಣ್ಯಾತ್ಮ ಅಂತ. ಮೀನಾ, ಸುಮ್ಮನೆ ನಮ್ಮ ಅಪ್ಪನ ಬಗ್ಗೆ ಏನೇನೋ ಮಾತಾಡಕ್ ಹೋಗ್ಬೇಡ. ಅಂತದ್ದು ನಮ್ಮಪ್ಪ ಏನೇ ಮಾಡಿದ್ರು? ನಿಮ್ಮ ಮನೆ ಬಂದಿದ್ನಲ್ಲ, ನಿಮ್ಮ ಅಮ್ಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿತ್ತು. ನಿಮ್ಮಪ್ಪ ಅಡುಗೆ ಮನೆಗೆ ಕೇಸರಿ ಬಾತ್ ಉಪ್ಪಿಟ್ಟು ಮಾಡ್ತಾ ಇದ್ರು. ಅಯ್ಯ, ಅದ್ರಲ್ಲಿ ಏನಿದೆ ತಪ್ಪು? ನಮ್ಮಪ್ಪ ಸಖತ್ತಾಗಿ ಅಡುಗೆ ಮಾಡ್ತಾರೆ ಗೊತ್ತಾ? ಮತ್ತೆ ಅಡುಗೆ ಬಟ್ಟನ ನಿಮ್ಮಪ್ಪ? ಏನು ಅಡುಗೆ ಮಾಡಿದ ತಕ್ಷಣ ಅಡುಗೆ ಬಟ್ಟನೆ ಆಗ್ಬೇಕು ಅಂತಿದ್ಯಾ? ಪುಣ್ಯಕ್ಕೆ ಮಾಡಿದ ತಿಂಡಿ ಎಲ್ಲ ನಿಮ್ಮಮ್ಮ ತಗೊಂಬಂದ್ರು. ನಿಮ್ಮ ಅಪ್ಪನ ಸರ್ವ್ ಮಾಡ್ತಾರೆ ಅಂತ ಭಯ ಬಿತ್ತೋಗ್ಬಿಟ್ಟೆ ನಾನು. ಲೇ ಮೀನಾ, ಅದು ಹೆಂಡತಿಗೆ ಮಾಡೋ ಸಹಾಯ ಕಣೆ, ಅದನ್ನ ಗುಲಾಮ್ಗಿರಿ ಅಂತ ಹೇಳಕ್ ಬರಲ್ಲ. ಮತ್ತೆ ನಮ್ಮ ಅಪ್ಪನೂ ಅಷ್ಟೇ, ಅಮ್ಮನ ಮಾತಿಗೆ ಬೆಲೆ ಕೊಟ್ಟಿದ್ದು, ಅದು ಅಮ್ಮವ್ರ ಗಂಡ ಆಗಲ್ಲ. ಅಲ್ಲ ಕಣೆ ಮೀನಾ, ಮದುವೆ ಡೇಟ್ ಕೂಡ ನಿಮ್ಮ ಅಮ್ಮನೇ ಫಿಕ್ಸ್ ಮಾಡಿದ್ರು. ನಿಮ್ಮ ಅಪ್ಪ ಏನು ಮಾಡಿದ್ರು? ಕತ್ತು ಹಳ್ಳಾಡ್ಸಿರೋ, ಅದು ನಮ್ಮ ಅಮ್ಮನ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ. ಆದ್ರೆ ನಿಮ್ಮ ಅಪ್ಪನ ಥರ ಅಮ್ಮಗೆ ಸರಿಗಿಟ್ಕೊಂಡು ಓಡಾಡ್ತಾ ಇರಲಿಲ್ಲ. ಲೇ ರಾಣಿ, ಅದು ಪ್ರೀತಿ ಕಣೆ. ಈ ವಯಸ್ಸಲ್ಲೂ ನೋಡು ಅವರಿಬ್ರು ಪ್ರೀತಿ ಹೇಗಿದೆ ಅಂತ. ಸಾರಿ ಕಣೋ, ಗೊತ್ತಿಲ್ದಿರೋ ಏನೋ ಮಾತಾಡ್ಬಿಟ್ಟೆ. ನಿಮ್ಮ ಅಪ್ಪ ಅಮ್ಮ ನಮ್ಮಿಬ್ರಿಗೆ ಸ್ಫೂರ್ತಿ. ನಾನ್ ನಿಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಗೊತ್ತಾ? ಆದಷ್ಟು ಬೇಗ ಮದುವೆ ಆಗ್ಬಿಡೋಣ, ಡೋಂಟ್ ವರಿ ಚಿನಾ. ಸೀನಾ, ಮದ್ವೆ ಆದ್ಮೇಲೆ ನೀನು ನಿಮ್ಮ ಅಪ್ಪನ ತರ ಇಟ್ಕೊಂಡು ಓಡಾಡ್ತೀಯಾ? ಏನ ಸರಗ್ನ? ಖಿಲಾಡಿ ಜೋಡಿ.